ಸ್ಟಾಕ್ ಮಾರ್ಕೆಟ್ಗೆ ಹೊಸದಾಗಿ ಬರುವಂಥ ಕಂಪ್ನೀಸ್ಗೆ ಇನ್ವೆಸ್ಟ್ ಮಾಡಬೇಕಾ ಮಾಡಬಾರ್ದಾ ಇದನ್ನು ತಿಳ್ಕೋಬೇಕು ಅಂದರೆ ಈ ವಿಡಿಯೋನ ಕೊನೆ ತನಕ ನೋಡಿ. ಡೇ 12 ಆಫ್ ಲರ್ನ್ ಸ್ಟಾಕ್ ಮಾರ್ಕೆಟ್ ಇನ್ ಕನ್ನಡ. ನೀವು ಹೊಸದಾಗಿ ಬಂದಿರುವಂಥ ಕಂಪ್ನಿ ಮೇಲೆ ಇನ್ವೆಸ್ಟ್ ಮಾಡ್ತಾ ಇದ್ದೀರಾ, ಯಾವುದೋ ಫೇಮಸ್ ಕಂಪ್ನಿ ಅವ್ರ ಬ್ರ್ಯಾಂಡೆಡ್ ಕಂಪ್ನಿ ಅಂತ ಆಗಿದ್ರೆ ಅದು ತಪ್ಪು. ಏನಕ್ಕೆ ಅಂದರೆ ಹೊಸದಾಗಿ ಬಂದಿರುವಂಥ ಕಂಪ್ನೀಸಲ್ಲಿ ಬೈ ಮತ್ತು ಸೆಲ್ ಪ್ರೆಷರ್ ಕ್ಲಿಯರ್ ಆಗಿ ಕ್ರಿಯೇಟ್ ಆಗಿರಲ್ಲ. ಮತ್ತು ಈ ಕಂಪನಿಗಳು ಏನಕ್ಕೆ ಫಂಡ್ಸ್ ರೈಸ್ ಮಾಡಿದ್ದಾರೆ, ಎಕ್ಸೆಸ್ ಆಫ್ ಫಂಡ್ಸ್ನ ರೈಸ್ ಮಾಡಿದಾರಾ ಇಲ್ಲ ಪ್ರಾಪರ್ ಫಂಡ್ಸ್ನ ರೈಸ್ ಮಾಡಿದಾರಾ ಅನ್ನೋದು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಯಾವುದೇ ಕಂಪನಿ ಸ್ಟಾಕ್ ಮಾರ್ಕೆಟಿಗೆ ಬಂದಾದಮೇಲೆ ಅಟ್ಲೀಸ್ಟ್ ಒಂದು 3 ಕ್ವಾರ್ಟರ್ಲಿ ರಿಸಲ್ಟ್ ಆದರೂ ತೊಗೊಂಡಿರಬೇಕು. ಆ್ಯಂಡ್ ದೆನ್ ಏನಕ್ಕೆ ಇದೆಲ್ಲ ಬೇಕು ಅಂದರೆ ಓಂಡೈ ಅಂತ ಕಂಪ್ನಿ ಎಲ್ಲರಿಗೂ ಗೊತ್ತು, ಆದರೆ ಈ ಕಂಪನಿ ಮೇಲೆ ಯಾರು ಇನ್ವೆಸ್ಟ್ ಮಾಡಿದರೆ ಅವ್ರಿಗೆ ಕ್ಲಿಯರ್ ಆಗಿ ಇನ್ನೂ ಪ್ರಾಫಿಟ್ ಮಾಡೋಕ್ಕಾಗಿಲ್ಲ. LIC ಇದು ಗೌರ್ಮೆಂಟ್ ಕಂಪನಿ, ಇದ್ರ ಮೇಲೆ ಯಾರು ಇನ್ವೆಸ್ಟ್ ಮಾಡಿದ್ದಾರೆ ಇನ್ನೂ ಕೂಡ ಪ್ರಾಫಿಟಬಲ್ ಆಗಿಲ್ಲ. ಪೇಟಿಎಮ್ ಕೂಡ ಅಷ್ಟೇ. ನೀವು ಬ್ಲೈಂಡಾಗಿ ಇನ್ವೆಸ್ಟ್ ಮಾಡೋದಕ್ಕಿಂತ ನಮ್ಮ ಮಾರ್ಕೆಟಲ್ಲಿ ಸುಮಾರು ಕಂಪ್ನೀಸ್ಗಳಿದ್ದಾವೆ. ಇದೇ ಕಂಪ್ನೀಸಲ್ಲಿ ಫಂಡಮೆಂಟಲ್ ಮತ್ತು ಟೆಕ್ನಿಕಲ್ ಅನಾಲಿಸಿಸ್ ಮಾಡಿ ಇನ್ವೆಸ್ಟ್ ಮಾಡಿ. ಏನಕ್ಕೆ ಅಂದರೆ ಅಟ್ಲೀಸ್ಟ್ ನಮಗೆ ಒಂದು ಫಂಡಮೆಂಟಲ್ಸ್ ಮತ್ತು ಟೆಕ್ನಿಕಲ್ ಅನಾಲಿಸಿಸ್ ಆಗಿರ್ಬೋದು, ಒಂದು 5 ಕ್ವಾರ್ಟರ್ಲಿ ರಿಸಲ್ಟ್ ಕ್ರಿಯೇಟ್ ಆಗಲಿಕ್ಕೆ ಮಿನಿಮಮ್ ಅಂದರೂ 1 to 2 years ಬೇಕೇ ಬೇಕು. ಅದಕ್ಕೆ ಬ್ಲೈಂಡಾಗಿ ಇನ್ವೆಸ್ಟ್ ಮಾಡಬೇಡಿ, ಯೋಚನೆ ಮಾಡಿ ಇನ್ವೆಸ್ಟ್ ಮಾಡಿ. ಮಾರ್ಕೆಟಲ್ಲಿ ಸುಮಾರು ಕಂಪ್ನೀಸ್ಗಳಿದ್ದಾವೆ. ಇದೇ ಥರ ನಮ್ಮ ಕಂಟೆಂಟ್ ಇಷ್ಟ ಆಗಿದ್ದರೆ ನಮ್ಮ ಪೇಜ್ನ ಫಾಲೋ ಮಾಡಿ. ಥ್ಯಾಂಕ್ ಯು ಸೋ ಮಚ್.